Namaste. Please subscribe. Jai Sri Ram. ಮುಳಬಾಗಿಲಿನ ಶ್ರೀ ಜಗನ್ಮಾತಾ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಾಲಯ ಮುಳಬಾಗಿಲು ನಗರದಲ್ಲಿ 66ನೆಯ ವಾಸವಿ ಜಯಂತಿ ಮಹೋತ್ಸವವನ್ನು ಬಹಳ ಅದ್ದೂರಿಯಾಗಿ ಬೈಕ್ ರ್ಯಾಲಿಯ ಮುಖಾಂತರ ಆಚರಿಸಲಾಯಿತು. ಮುಳಬಾಗಿಲಿನ ಬೀದಿ ಬೀದಿಯಲ್ಲಿ ಸಮಸ್ತ ಆರ್ಯ ವೈಶ್ಯ ಮಂಡಳಿಯ ವತಿಯಿಂದ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ತುಂಬಾ ಅದ್ದೂರಿಯಾಗಿ ಹೂವಿನ ಅಲಂಕಾರ ಮತ್ತು ವಿದ್ಯುತ್ ದೀಪಗಳ ಮುಖಾಂತರ ಹಾಗೂ ಹಣ್ಣು ಹಂಪಲುಗಳ ಮುಖಾಂತರ ವೈವಿಧ್ಯವಾಗಿ ಸುಂದರವಾಗಿ ಅಲಂಕಾರ ಮಾಡಿ ಬಹಳ ವಿಜೃಂಭಣೆಯಿಂದ ವಾಸವಿಯ 66ನೆಯ ಜಯಂತಿಯನ್ನ ಆರ್ಯ ವೈಶ್ಯ ಮಂಡಳಿಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ಆರ್ಯ ವೈಶ್ಯ ಮಂಡಳಿಯ ಅನೇಕ ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ದೇವರ ದರ್ಶನ ಪಡೆದರು. ನಂತರ ಆರ್ಯ ವೈಶ್ಯರು ಅನೇಕ ಮಂಡಳಿಯ ಮುಖ್ಯಸ್ಥರು ವಾಸವಿ ಜಯಂತಿಯ ಅಂಗವಾಗಿ ದೇವರ ಬಗ್ಗೆ ಹಾಗೂ ವಾಸವಿ ಜಯಂತಿಯ ಬಗ್ಗೆ ಕುಲಂಕುಷವಾಗಿ ಮಾತನಾಡಿದರು. ವಾಸವಿ ಜಯಂತಿಯ ಅಂಗವಾಗಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಬೆಳಿಗ್ಗೆ ಟಿಫನ್ ಮತ್ತು ಕಾಫಿ ನೀರಿನ ವ್ಯವಸ್ಥೆ ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ಇಸಿ ಸದಸ್ಯರಾದ ಎಂಪಿ ಅನಿಲ್ ಕುಮಾರ್ ಅವರಿಂದ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಆರ್ಯ ವೈಶ್ಯ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಪ್ರಕಾಶ್, ನವೀನ್, ಅಶ್ವಿನ್, ಸಂದೀಪ್, ಕಾರ್ಯದರ್ಶಿಗಳಾದ ವೈಎಸ್ ಸುಬ್ಬಯ್ಯ ಶೆಟ್ಟಿ, ಕೋಲಾರ ಶ್ರೀಧರ್ ಮುಂತಾದ ಆರ್ಯ ವೈಶ್ಯ ಮಂಡಳಿಯ ಸಿಬ್ಬಂದಿ ವರ್ಗ ಹಾಗೂ ವಂಶಸ್ಥರು ಮತ್ತು ಕುಲಬಾಂಧವರು ಭಾಗವಹಿಸಿದ್ರು. ದೇವಸ್ಥಾನ ಮತ್ತೆ ಜಗನ್ಮಾತಾ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ 22ನೇ ತಾರೀಕಿಂದ ಇವತ್ತವರೆಗೂ 5 ದಿವಸ ವಿಜೃಂಭಣೆ ಆಗಿ ಟೋಟಲ್ ನಮ್ಮ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಎಲ್ಲ ಹಿರಿಯರು ಮತ್ತೆ ನಮ್ಮ ಡಾಕ್ಟರ್ ಪ್ರಕಾಶ್ ಪ್ರೆಸಿಡೆಂಟ್ ಅವರ ನೇತೃತ್ವದಲ್ಲಿ ಮತ್ತೆ ನಮ್ಮ ವಾಸವಿ ಸೇವಾ ದಳ ಮತ್ತೆ ವಾಸವಿ ಸೇನಾ ಮತ್ತೆ ವಾಸವಿ ಮಹಿಳಾ ಸಂಘ ಎಲ್ಲ ಆರ್ಯ ವೈಶ್ಯ ಮಂಡಳಿ ಎಲ್ಲ ವಾಸವಿ ಯೋಜನಾ ಎಲ್ಲ ನೇತೃತ್ವದಲ್ಲಿ ತುಂಬಾ ವಿಜೃಂಭಣೆ ನಡೀತಾ ಇದೆ. ದಯವಿಟ್ಟು ನಮ್ಮ ತಾಯಿ ಆಶೀರ್ವಾದ ಪಡೆದು ಈ ಪ್ರಸಾದವನ್ನು ಸ್ವೀಕರಿಸಿ ಜಗನ್ಮಾತೆ ಪಾತ್ರರಾಗಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಜೈ ವಾಸವಿ ಮಾತಾ ಕೆ ಜೈ, ಕುಸುಮ ಕುಮಾರ ಕೆ. ಆರ್ಯ ವೈಶ್ಯ ಮಂಡಳಿ ಪ್ರೆಸಿಡೆಂಟ್ ಆದ ಆರ್ ಪ್ರಕಾಶ್ ಅವರು ಮಾತನಾಡ್ತಾ ಇರೋದು. ಇವಾಗ 66ನೇ ವರ್ಷದ ವಾಸವಿ ಜಯಂತಿ ಪ್ರಯುಕ್ತ 22ನೇ ತಾರೀಕಿಂದ ಇವತ್ತಿನವರೆಗೂ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ನಮ್ಮ ಆರ್ಯ ವೈಶ್ಯ ಜನಾಂಗಕ್ಕೆ ಊಟ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ತುಂಬಾ ಚೆನ್ನಾಗಿ ಅಲಂಕಾರಗಳಾಗ್ತಾ ಇದೆ. ಇವತ್ತು ಸಾಯಂಕಾಲ ದೇವರ ಮೆರವಣಿಗೆ ಪ್ರಮುಖ ಬೀದಿಗಳಲ್ಲಿ ಹೋಗುತ್ತೆ. ಎಲ್ಲರೂ ಬಂದು ಸಹಕರಿಸಿ ಅಮ್ಮವರ ಆಶೀರ್ವಾದ ತಗೊಳ್ಳಬೇಕು ಅಂತ ವಿನಂತಿಸುತ್ತಿದ್ದೇನೆ. ಇದು ನಮ್ಮ ಟ್ರಸ್ಟಿ ಸದಸ್ಯರ ಪರವಾಗಿ ನಾನು ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಎಲ್ಲರೂ ಸಹಕಾರ ಕೊಟ್ಟಿರೋದ್ರಿಂದ ತುಂಬಾ ಸಂತೋಷವಾಗಿದೆ. ಜೈ ವಾಸವಿ ಮಾತಾ ಕಿ, ಜೈ ವಾಸವಿ ಮಾತಾ ಕಿ. ಕನ್ನಿಕಾ ಪರಮೇಶ್ವರಿ ಅಮ್ಮನವರಿಗೆ ಇವತ್ತು ಬಂಗಾರದ ಕವಚದ ಅಲಂಕಾರ ಮಾಡ್ತಾರೆ. ಬಂಗಾರದ ಕವಚವನ್ನು ದಾನವಾಗಿ ಕೊಟ್ಟಿರೋರು, ದಾನ ಅಲ್ಲ ಕೊಟ್ಟಿರೋರು ನಮ್ಮ ರಾಜ ಫ್ಯಾಮಿಲಿಯಿಂದ ಮಾಡಿಸಿಕೊಟ್ಟಿದ್ದೀವಿ. ವಿಶೇಷ ಅಲಂಕಾರ ಇರುತ್ತೆ. ತಾವೆಲ್ಲರೂ ಬಂದು ದೇವರನ್ನು ನೋಡಿ ಸಂತೋಷ ಪಡಬೇಕಾಗಿ ವಿನಂತಿ. ಇನ್ನೊಂದೇನಂದ್ರೆ 66 ವರ್ಷದಿಂದ ಒಂದು ದಿವಸದ್ದು ಪೂಜೆ ಪುನಸ್ಕಾರಗಳು ನಿಲ್ಲದೆ ನಡೀತಾ ಬಂದಿದೆ. ವಿಶೇಷ ಟೈಮ್ಗಳಲ್ಲಿ ವರ್ಷಕ್ಕೆ 40ರಿಂದ 50 ದಿವಸ ವಿಶೇಷ ಕಾರ್ಯಕ್ರಮಗಳು ನಡೀತಾ ಇದೆ. ಅದೇ ಕಂಟಿನ್ಯೂ ಆಗ್ತಾ ಇದೆ. ಮುಂದಕ್ಕೂ ನಮ್ಮ ಸಹಕಾರದಿಂದ ಅದನ್ನು ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಸಾಯಂಕಾಲ ಪಲ್ಲಕ್ಕಿ ಉತ್ಸವ ಕಾರಣಾಂತರಗಳಿಂದ ಮುತ್ಯಾಲಪೇಟೆಗೆ ಬರೋಕೆ ಆಗೋದಿಲ್ಲ. ಅಲ್ಲಿ ಗಂಗಾ ಜಾತ್ರೆ ನಡೀತಾ ಇದೆ. ಆದ್ದರಿಂದ ಅಲ್ಲಿರೋ ವೈಶ್ಯ ಜನಾಂಗದವರು ಬೇರೆಯವರು ಇಲ್ಲೇ ಬಂದು ದೇವರನ್ನ ದರ್ಶನ ಮಾಡಿಕೊಳ್ಳಬೇಕು ಅಂತ ಕೋರಿಕೊಳ್ಳುತ್ತಿದ್ದೇವೆ.